ಎಸ್, ದೇಶದ ವಿರಾಮ ಎಲ್ಲ ಮುಗಿಸ್ಬಿಡೋಣ. ದೇಶದ ಪ್ರಮುಖ ರಾಜಕಾರಣಿ ಸಿಪಿಐಎಂನ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ ಬದುಕಿನ ಹೋರಾಟ ಮುಗಿಸಿದ್ದಾರೆ. ಶ್ವಾಸಕೋಶದ ಸೋಂಕಿನಿಂದ ಬಳಲ್ತಾ ಇದ್ರು. 72 ವರ್ಷದ ಯೆಚೂರಿ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಇಹಲೋಕವನ್ನ ತ್ಯಜಿಸಿದ್ದಾರೆ. ಸೀತಾರಾಮ್ ಯೆಚೂರಿ ನಿಧನಕ್ಕೆ ಪ್ರಧಾನಿ ಮೋದಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಮಾಜಿ ಪ್ರಧಾನಿ ದೇವೇಗೌಡರು ಸಂತಾಪವನ್ನು ಚೆನ್ನೈನಲ್ಲಿ ಹುಟ್ಟಿದ್ದಂತ ಯೆಚೂರಿ ಒಂದು ಕಡೆ ಹೇಳ್ತಾರೆ, ನನಗೆ 11 ವರ್ಷನೋ 12-13 ವರ್ಷನೋ ಇದ್ದಾಗಲೇ ನನ್ನ ತಂದೆ ತಾಯಿ ಜನವಾರ ಹಾಕಿದ್ರು. ನನಗೆ ಪಾಠಗಳನ್ನು ಕಲಿಸಿದ್ರು, ವೇದದ ಪಠಣಗಳು ಕೆಲವೆಲ್ಲ, ಎಲ್ಲನೂ ಅಲ್ಲ, ಕೆಲವು ಭಾಗಗಳು. ಆಮೇಲೆ ನಾನು ಓದಿಕೊಂಡ ನಂತರ ನಾನು ಕಮ್ಯುನಿಸ್ಟ್ ಆದೆ. ಯಾಕಂದ್ರೆ ನನ್ನನ್ನು ಭಾಳ ಜನ ಈ ಪ್ರಶ್ನೆ ಕೇಳ್ತಾರೆ, ಜನವಾರ ನೀನು ಹಾಕಿ ವೇದಗಳನ್ನೆಲ್ಲ ಅಧ್ಯಯನ ಮಾಡಿ ನೀ ಕಮ್ಯುನಿಸ್ಟ್ ಹೆಂಗಾದೆ ಅಂತ. ನಾನು ಆಮೇಲೆ ಓದ್ಕೊಂಡು ಕಮ್ಯುನಿಸ್ಟ್ ಆದೆ. ಎಸೆನ್ಷಿಯಲಿ ಈಸ್ ಲೈಫ್ ವಾಸ್ ಇನ್ JNU. ಪ್ರಕಾಶ್ ಕಾರಟ್ ಮತ್ತು ಸೀತಾರಾಮ್ ಯೆಚೂರಿ ಇಬ್ಬರೂ ನನ್ನ ಪ್ರಕಾರದಲ್ಲಿ JNUನಲ್ಲಿ ಇವತ್ತು ಲೆಫ್ಟಿಸ್ಟ್ ಮೂವ್ಮೆಂಟ್ ಏನಾದ್ರು ಇನ್ನೂ ಉಳ್ಕೊಂಡಿದ್ರೆ ಅದಕ್ಕೆ ಅವರಿಬ್ಬರೇ ಕಾರಣ. ಆ ಕಾಲದಲ್ಲಿ 3 ಟೈಮ್ ಈ ವಾಸ್ ಎಲೆಕ್ಟೆಡ್ ಆಸ್ JNU ಪ್ರೆಸಿಡೆಂಟ್ ಬೇಸ್ ಹಾಕಿದ್ದರು ಯೆಚೂರಿ. ಆ್ಯಂಡ್ ಹಿ ಕುಡ್ ಸ್ಪೀಕ್ ಅಟ್ ಲೀಸ್ಟ್ 4-5 ಲ್ಯಾಂಗ್ವೇಜಸ್, ತಮಿಳು, ತೆಲುಗು, ಮಲಯಾಳಮ್ಮು, ಬಂಗಾಲಿ, ಹಿಂದಿ, ಇಂಗ್ಲೀಷು ಎಲ್ಲ ಮಾತಾಡೋಕ್ಕೆ ತಾಕತ್ತಿತ್ತು ಅವ್ರಿಗೆ ಭಾಳ. ಆ್ಯಂಡ್ ಎಕ್ಸ್ಟ್ರೀಮ್ಲಿ ಆರೇಟರ್, ಒಳ್ಳೆ ಆರೇಟರು. ಅದಕ್ಕಿಂತ ಇಂಪಾರ್ಟೆಂಟು ಅಂತಂದರೆ ಈ ಕೊಯಲಿಷನ್ ಗೌರ್ನಮೆಂಟ್ UPA 1 ಬಂತಲ್ಲ, ಆಗ ಅದರಲ್ಲಿ ತುಂಬ ದೊಡ್ಡ ಪಾತ್ರವನ್ನು ನಿರ್ವಹಿಸಿದ್ರು ಹರ್ಕಿಶನ್ ಸಿಂಗ್ ಸುರ್ಜಿತ್ ಜೊತೆಯಲ್ಲಿ. ಹಿಸ್ ಮೆಂಟಾರ್ ಅಂದರೆ ಅವ್ರಿಗೆ ಗುರುವಾಗಿ ಕಾಣಿಸ್ತಾ ಇದ್ದಿದ್ದು ಹರ್ಕಿಶನ್ ಸಿಂಗ್ ಸುರ್ಜಿತ್ತೆ. ಅಂದರೆ ನಾನು ಹೇಳ್ತಿರೋದು ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ದ ಟೈಮಲ್ಲಿ. 2ನೇ ಬಾರಿ ವಿತ್ಡ್ರಾ ಮಾಡಿದಾಗ UPA ಇಂದ ಲೆಫ್ಟ್ ಪಾರ್ಟೀಸು ವಿಡ್ರಾ ಮಾಡಿದಾಗ್ಲೂ ಅತ್ಯಂತ ಕಾಠಿಣ್ಯಯುತವಾಗಿ ಮಾತನಾಡಿದ್ದು ಯೆಚೂರಿನೇ. ಅಮೆರಿಕದ ಜೊತೆ ನಾವು ಮಾಡ್ಕೋತಾ ಇದ್ದಿದ್ದು ಒಪ್ಪಂದಕ್ಕೆ, ಅವತ್ತಿನ ದಿನ ಅಣು ಒಪ್ಪಂದದ ವಿಚಾರದಲ್ಲಿ. ಭಾಳ ವಿಚಿತ್ರ ಏನಪ್ಪ ಅಂತಂದರೆ, ಈ ವ್ಯಕ್ತಿ 72 ವರ್ಷ ತನ್ನ ಜೀವಿತ ಅವಧಿಯಲ್ಲಿ ಎಡಪಕ್ಷಗಳು ಮತ್ತು ಎಡಪಂಥದ ಚಳುವಳಿ ಆ ಉತ್ತುಂಗಕ್ಕೆ ಹೋಗಿದ್ದನ್ನು ನೋಡಿದ್ರು. 60 ಸೀಟಿತ್ತು ಒಂದು ಹಂತದಲ್ಲಿ ಅವ್ರಿಗೆ ಲೋಕಸಭೆಯಲ್ಲಿ, 60 ಸೀಟಿತ್ತು. ಅದನ್ನೂ ನೋಡಿದ್ರು. ಹೆಚ್ಚು ಕಡಿಮೆ ಕಾಣೆ ಹೋಗೋ ಪರಿಸ್ಥಿತಿನೂ ನೋಡಿದ್ರು, ಎರಡು ಕಾಲ ಹೆಚ್ಚು ಕಡಿಮೆ. ಬಟ್ ಎನಿಯೋ, ಎ ಗ್ರೇಟ್ ಸೋಲ್, ಎ ಗುಡ್ ಲೀಡರ್.